ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ ನನ್ನ ಕನ್ನಡಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶೋಭಾ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದ. ಡಿವೈನ್ ಕಡೆಯಿಂದ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮಲ್ಲಿ ಯಾವ ಮ್ಯಾಜಿಕ್ ಆಗುತ್ತೆ ನಾನು ಇವತ್ತಿನ ಟಾಪಿಕ್ ಇದೆ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್. ನಿಮ್ಮ ಪೈಲನ್ನ ನೀವು ಸ್ವಲ್ಪ ಹೊತ್ತು ಮೌನವಾಗಿ ಕೂತು ಮೆಡಿಟೇಷನ್ ಮಾಡಿ ನಿಮ್ಮ ಪೈಲ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮೆಸೇಜ್, ಆ ಪೈಲ್ನಲ್ಲಿರೋ ಮೆಸೇಜ್ ನಿಮ್ಮದಾಗಿರುತ್ತೆ. ಈಗ ರೀಡಿಂಗ್ ಶುರು ಮಾಡೋಣ. ಯಾರು ಈ ಫಸ್ಟ್ ಪೈಲ್, ಈ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನಿದೆ ಮೆಸೇಜ್ ಡಿವೈನ್ ಕಡೆಯಿಂದ, ನಿಮ್ಮ ಲೈಫಲ್ಲಿ ಏನು ಮ್ಯಾಜಿಕ್ ಆಗುತ್ತೆ. 3 ಆಫ್ ಪೆಂಟಿಕಲ್ಸ್, 7 ಆಫ್ ಸೋರ್ಡ್ಸ್, 2 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ವಾಂಡ್ಸ್, Page of Wands, Ace of Swords. ಯಾರು ಈ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನು ಮೆಸೇಜ್ ಇದೆ ಅಂದರೆ, ಡಿವೈನ್ ಕಡೆಯಿಂದ ನಿಮಗೆ ಆಪರ್ಚುನಿಟೀಸ್ ನೋಡಿ. ಇಲ್ಲಿ ನೀವು ಏನಕ್ಕೆ ಜಗಲ್ ಮಾಡ್ತಿದ್ರಿ, ನಿಮ್ಮ ಪೊಸಿಷನ್ಗೆ ಒಂದು ಅವಕಾಶ, ಪೊಸಿಷನ್ನು, ಒಂದು ಸ್ಟ್ರೆಂತ್ ನಿಮಗೆ ದೊರೀತಾ ಇದೆ. ಅದ್ರ ಸುರಿಮಳೆ ಡಿವೈನ್ ನಿಮಗೆ ಸುರಿಸ್ತಾ ಇದ್ದಾರೆ. ಆ ಪವರ್ನ ನಿಮಗೆ ಕೊಡ್ತಾ ಇದ್ದಾರೆ, ಆ ಪೊಸಿಷನ್ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಈ ಅವಕಾಶಗಳ ಡೋರ್ ಓಪನ್ ಆಗಿದೆ ನೋಡಿ. ನಂಬರ್ 11 ಇಲ್ಲ 11 ಇದೆ. ನಿಮ್ಮಲ್ಲಿ ಏನಕ್ಕೆ ಜಗಲ್ ಮಾಡ್ತಾಯಿದ್ರಿ ನೀವು, ಹಣಕ್ಕಾಗಲಿ ಅವಕಾಶಕ್ಕಾಗಲಿ ನೀವು ತುಂಬ ಜಗಲ್ ಮಾಡ್ತಾಯಿದ್ರಿ. ಆ ಜಗಲ್ಗೆ ನಿಮಗೆ ಒಂದು ಒಳ್ಳೆ ಪೊಸಿಷನ್ ಸಿಗ್ತಾಯಿದೆ. ಅದರಲ್ಲಿ ನೀವು ಶೈನ್ ಆಗ್ತಾಯಿದ್ದೀರಾ. ನಿಮ್ಮಲ್ಲಿರೋ ನೆಗೆಟಿವಿಟಿ ಆಚೆ ಹೋಗಿ ನಿಮಗೆ ಎಲ್ಲ ಡೋರ್ಗಳು ತೆರ್ಕೊಳ್ತಾ ಇದೆ. ಆ ಮ್ಯಾಜಿಕ್ ನಿಮ್ಗೆ ಆಗ್ತಾಯಿದೆ. ನಿಮಗೆ ನೀವು ಹೆಂಗೆ ನೋಡಿ, ನೀವೆಲ್ಲಿ ಹೋಗ್ತಾಯಿದ್ರೂ ಒಂದು ಅಡ್ಡಗೋಡೆ, ಅಡ್ಡ ದಾರಿ ಇದ್ದೇ ಇತ್ತು. ದಾರಿನೇ ಸಿಗ್ದೇನೆ ನೀವು ಗ್ರೋತ್ ಹೇಗಾಗಲಿ ನಾನು ಅನ್ನೋ ಒಂದು ಯೋಚನೆಯಲ್ಲಿ ನೀವು ಮುಳುಗಿದ್ರಿ. ನಿಮ್ಮಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್, ಒಂದು ಫಲವತ್ತತೆ ನಿಮಗೆ ದೊರೀತಾ ಇದೆ ನೋಡಿ. ಇದೆಲ್ಲ ಬರಡು ಭೂಮಿ. ನೀವು ನನಗೆ ಅವಕಾಶ ಎಲ್ಲಿ ಸಿಗುತ್ತೆ, ನಾನು ಯಾವುದರಲ್ಲಿ ಒಂದು ಫಲವತ್ತತೆ ಕಾಣ್ತೀನಿ ಅನ್ನೋದನ್ನು ನೀವು ಚಿಂತಿಸ್ತಾ ಇದ್ದರೆ, ಡಿವೈನ್ ನಿಮಗೆ ಮ್ಯಾಜಿಕ್ ಮಾಡ್ತಾಯಿದ್ದಾರೆ. ನಿಮ್ಮ ಬರಡು ಭೂಮಿಲಿ ನೀವು ನೋಡಿ, ಇಲ್ಲೂ ಗ್ರೀನ್ ಇದೆ, ಯೆಲ್ಲೋ ಇದೆ, ರೆಡ್ ಇದೆ. ಅಂದರೆ ನಿಮ್ಮ ರೂಟಿಂದಲೇ ನಿಮಗೆ ಫಲವತ್ತತೆನ ಹೀಲ್ ಮಾಡ್ತಾಯಿದ್ದಾರೆ. ನಿಮ್ಮ ಗ್ರೋತ್ಗಾಗಿ ಈ ಯಾವುದು ನಿಮಗೆ ಅಡೆತಡೆಯಾಗಿತ್ತು
ಆ ಅಡೆತಡೆನೆಲ್ಲ ನಿಮ್ಮಿಂದ ದೂರ ಮಾಡಿ ನಿಮಗೆ ಅವಕಾಶಗಳ ದ್ವಾರನ ಓಪನ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನಿಮಗೆ ಮ್ಯಾಜಿಕ್ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲಿ ರೈನ್ಬೋ ಬಂದಿದೆ, ಮ್ಯಾಜಿಕ್ ಆಗ್ತಾಯಿದೆ. ನಿಮಗೆ ನಿಮ್ಮ ಲೈಫಲ್ಲಿ ಕಲರ್ಫುಲ್ ಟ್ರಾನ್ಸ್ಫರ್ಮೇಷನ್ ಸಿಗ್ತಿದೆ, ಒಳ್ಳೆ ಪೊಸಿಷನ್ ಸಿಗ್ತಾಯಿದೆ. ಅದರಲ್ಲಿ ನೀವು ಸನ್ಫ್ಲವರ್ ಆಗಿ ಶೈನ್ ಆಗ್ತೀರ. ನೋಡಿ, ಇಲ್ಲೂ ಕಿರೀಟ ಇದೆ, ಇಲ್ಲೂ ಕಿರೀಟ ಇದೆ. ಅಂದರೆ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಒಂದು ಉನ್ನತವಾದ ಸ್ಥಾನ ನಿಮ್ಮದಾಗ್ತಾಯಿದೆ. ನೋಡಿ, ಇಲ್ಲೂ ಕ್ರೌನ್ ಇದೆ, ಟೋಪಿ ಇದೆ ನೋಡಿ ಇಲ್ಲಿ. ನಿಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಾಗ್ತಾಯಿದೆ. ನೀವು ಯಾವುದರಲ್ಲಿ ಜಗಲ್ ಮಾಡ್ತಾಯಿದ್ರಿ ಆ ದಾರಿಯನ್ನು ನಿಮಗೆ ತೆರ್ಕೊಳ್ತಾ ಇದೆ. ಡಿವೈನ್ ಆ ಅವಕಾಶ ನಿಮಗೆ, ಆ ಮ್ಯಾಜಿಕ್ ನಿಮಗೆ ಕೊಡ್ತಾ ಇದ್ದಾರೆ, ಆ ಪವರ್ನ ನಿಮಗೆ ಕೊಡ್ತಾ ಇದ್ದಾರೆ, ಆ ಪೊಸಿಷನ್ನ ನಿಮಗೆ ಕೊಡ್ತಾ ಇದ್ದಾರೆ. 3 ಆಫ್ ಪೆಂಟಿಕಲ್ಸ್ ನೋಡಿ, ಇಲ್ಲಿ ಜಗಲ್ ಮಾಡ್ತಾಯಿದ್ರಿ, ಅದನ್ನು ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಏನು ನಿಮಗೆ ನೆಗೆಟಿವಿಟಿ ಇತ್ತು, ಆ ದಾರಿಲಿ ನಿಮಗೆ ಒಂದು ಅಡ್ಡ ಇತ್ತು, ಅದನ್ನೆಲ್ಲ ಸರಿಸಿ ನಿಮಗೆ ಆ ಡೋರ್ನ ಓಪನ್ ಮಾಡಿಕೊಡ್ತಾ ಇದ್ದಾರೆ. ನಿಮಗೆ ಡಿವೈನ್ ಕಡೆಯಿಂದ ಅವಕಾಶಗಳ ಸುರಿಮಳೆ, ಪೊಸಿಷನ್, ನಿಮ್ಮಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಆಗ್ತಾಯಿದೆ. ಏನು ನೀವು ಇಷ್ಟು ದಿನ ಜಗಲ್ ಮಾಡ್ತಿದ್ರೋ ಅದು ನೋಡಿ, ಇಲ್ಲೂ ಗ್ರೀನ್ ಇದೆ. ಆ ಫಲವತ್ತತೆ ನಿಮ್ಮಲ್ಲಿ ತಗೊಂಡು ಬರ್ತಾ ಇದ್ದಾರೆ. ನೋಡಿ, ಇಲ್ಲೂ ಗ್ರೀನ್, ಇವ್ರ ಡ್ರೆಸ್ಸು ಗ್ರೀನ್, ಇಲ್ಲೂ ಗ್ರೀನ್. ನಿಮ್ಮಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಎಂಥದ್ದು ಅಂದರೆ, ನೀವು ಏನಕ್ಕಾಗಿ ಅವಕಾಶಗಳು ನಿಮಗೆ ಯಾವುದೇ ಯಾವ ಕೆಲಸಕ್ಕೆ ಹೋದ್ರೂ ಒಂದು ಸ್ಟ್ರಗಲ್ ಇರ್ತಾಯಿತ್ತು, ಒಂದು ಆ ದಾರಿಲಿ ನಿಮಗೆ ಒಂದು ಕ್ಲಾರಿಟಿ ಇರಲಿಲ್ಲ. ಆ ಕ್ಲಾರಿಟಿನ ತೊಗೊಂಡು ಬರ್ತಾಯಿದ್ದಾರೆ. ನಿಮ್ಮಲ್ಲಿ ಆ ಅವಕಾಶಗಳ ದಾರಿನ ನಿಮಗೆ ತೋರಿಸ್ತಾ ಇದ್ದಾರೆ. ಒಂದು ಒಳ್ಳೆ ಪೊಸಿಷನ್, ಅದರಲ್ಲಿ ಒಂದು ನಿಮಗೊಂದು ಒಳ್ಳೆ ಸ್ಥಾನನ ಡಿವೈನ್ ನಿಮಗೆ ಕರುಣಿಸ್ತಾ ಇದ್ದಾರೆ. ನಿಮ್ಮ ಜಗಲ್ ಏನಿತ್ತು ಹಣಕಾಸಿನಲ್ಲಿ, ಅದರಲ್ಲಿ ನೀವು ಫಲವತ್ತತೆನ ಕಂಡುಕೊಳ್ತೀರ, ಅದರಲ್ಲಿ ನೀವು ಸಂತೋಷನ ಕಂಡುಕೊಳ್ತೀರ. ಡಿವೈನ್ ಕಡೆಯಿಂದ ನಿಮಗೆ ಹಣ ಸಹಾಯ ಸಿಗ್ತಾಯಿದೆ. ಇಲ್ಲೇನು ನನಗಿನ್ನೊಂದು ಏನಾಗ್ತಿದೆ ಅಂದರೆ, ನಿಮಗೆ ಯಾರಾದರೂ ಡ್ರೆಸ್ ತಂದು ಕೊಡ್ಬೋದು ಅನ್ನೋದು ಇಲ್ಲಿ ನನಗೆ ಡಿವೈನ್ ಕಡೆಯಿಂದ ಮೆಸೇಜ್ ಸೆಂಡ್ ಆಗ್ತಾಯಿದೆ. ನಿಮಗೆ ಒಂದು ಡ್ರೆಸ್ ಸಿಗ್ಬೋದು, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ನಿಮಗೆ ಯಾರಾದರೂ ಒಂದು ಡ್ರೆಸ್ನ ನಿಮಗೆ ತಂದು ಕೊಡ್ಬೋದು ಅನ್ನೋದು ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಆಗ್ತಾಯಿದೆ. ನಿಮ್ಮ ಜೀವನದಲ್ಲಿ ನಿಮಗೆ ಆ ಅವಕಾಶ ಏನು ಸಿಗಬೇಕಿತ್ತು, ಆ ದಾರಿಲಿ ಯಾವುದು ತಡೆ ಇತ್ತು, ಆ ತಡೆನ ಕ್ಲಿಯರ್ ಮಾಡಿ ನಿಮಗೆ ಆ ಡೋರ್ನ ಓಪನ್ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲಿ 11 ಇದೆ, ಆ ಡೋರ್ ನಿಮಗೆ ಓಪನ್ ಆಗಿದೆ. ಯಾವುದು ನಿಮ್ಮ ಹಣಕಾಸಿನಲ್ಲಿ ಏನು ಜಗಲ್ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಫಲವತ್ತತೆನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ನೀವು ಸುರಕ್ಷಿತವಾಗಿರ್ತೀರ. ನೋಡಿ, ಇಲ್ಲೂ ಟೋಪಿ ಹಾಕ್ಕೊಂಡಿದ್ದಾರೆ, ಇಲ್ಲಿ ಶೂಸ್ ಹಾಕ್ಕೊಂಡಿದ್ದಾರೆ. ಅಂದರೆ ನೀವು ಬಿಸಿಲಿಗೆ ಏನು ನೀವು ಒಣಗ್ತಿದ್ದೀರಾ ಅಂದರೆ ನಿಮ್ಮಲ್ಲಿ ಏನು ಬಳಲಿಕೆ ಇದೆ ಅದಕ್ಕೆ ನಿಮಗೆ ಪ್ರೊಟೆಕ್ಷನ್ ಇದೆ, ಮತ್ತು ಅದರಲ್ಲಿ ನಿಮಗೆ ಫಲವತ್ತತೆ ಇದೆ. ಅದರಲ್ಲಿ ಅಂದರೆ ನೀವು ಏನಕ್ಕೆ ಜಗಲ್ ಮಾಡ್ತಾಯಿದ್ದೀರಾ ಅದರಲ್ಲಿ ನಿಮಗೆ ಫಲವತ್ತತೆ ಇದೆ. ಹಣಕಾಸಿನ ತೊಂದರೆಗೆ ನಿಮಗೆ ಅದರಲ್ಲಿ ಖುಷಿ, ಸಂತೋಷ ಸಿಗುತ್ತೆ, ಸಂಭ್ರಮ ಸಿಗುತ್ತೆ, ಸಹಾಯ ಸಿಗುತ್ತೆ ಡಿವೈನ್ ಕಡೆಯಿಂದ ಅನ್ನೋದು ಡಿವೈನ್
ಕಡೆ ಮೆಸೇಜ್ ಆಗಿದೆ ನೋಡಿ. ಇಲ್ಲಿ ಈ ಥರ ನಿಮಗೊಂದು ಪೊಸಿಷನ್ನು, ಅದರಲ್ಲಿ ನೀವು ಶೈನ್ ಆಗ್ತೀರಾ. ಈ ಸನ್ಫ್ಲವರ್ ಆಗಿ ಏನು ನಿಮ್ಮಲ್ಲಿ ನೆಗೆಟಿವಿಟಿ ಇತ್ತು ಅದರಿಂದ ನೀವು ಆಚೆ ಬಂದು ನಿಮಗೆ ಒಂದು ಸ್ಥಾನ, ಮಾನ, ಗೌರವ, ಹಣ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಮತ್ತು ನಿಮ್ಮ ಇಂಟ್ಯೂಷನ್ ಬಲ ಹೆಚ್ಚಾಗುತ್ತೆ. ನಿಮ್ಮ ಜೀವನದಲ್ಲಿ ಈ ಥರ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಸಿಗ್ತಾಯಿದೆ. ಅದೇ ಮ್ಯಾಜಿಕ್. ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೊಳ್ಳೆ ಪೊಸಿಷನ್ನು, ಒಳ್ಳೊಳ್ಳೆ ಅವಕಾಶಗಳಿಗೆ ದಾರಿಗಳು. ಇಷ್ಟು ದಿನ ನಿಮಗೆ ದಾರಿನೇ ಗೊತ್ತಿಲ್ಲದೆ ತುಂಬ ಏನು ಮಾಡಲಿ ಅನ್ನೋ ಒಂದು ತುಂಬ ಈ ಮರುಭೂಮಿ ಹೇಗಿದೆ ಹಾಗೆ ನಿಮಗೆ ಒಂದು ಕಲರ್ಫುಲ್ನೆಸ್ ಕಾಣ್ತಿರ್ಲಿಲ್ಲ ನಿಮ್ಮ ಜೀವನದಲ್ಲಿ. ಆದರೆ ನಿಮಗೆ ಹೆಚ್ಚು ನಾನು ಈಗಿರಬೇಕು ಆಗಿರಬೇಕು ಅನ್ನೋ ಒಂದು ಆಸೆ, ಹೆಂಗೆ ಗ್ರೋತ್ ಮಾಡಲಿ ಅನ್ನೋ ಒಂದು ಆಸೆ, ಆ ಆಸೆಯಲ್ಲಿ ನಿಮಗೆ ಎಲ್ಲ ಕಡೆನೂ ನಿಮಗೆ ಈ ಸ್ಟ್ರಗಲ್ ಇತ್ತು, ಅಡೆತಡೆಗಳಿತ್ತು. ಇನ್ನು ಆ ಅಡೆತಡೆಗಳು, ಆ ದಾರಿಯೆಲ್ಲ ನಿಮಗೆ ತೆರ್ಕೊಂಡು ಆ ಬಾಗಿಲುಗಳು ನಿಮಗೆ ಓಪನ್ ಆಗ್ತಿದೆ. ಅದರಲ್ಲಿ ನಿಮಗೆ ನೋಡಿ ರೈನ್ಬೋ ಬಂದಿದೆ. ಅದರಲ್ಲಿ ನೀವು ನೋಡಿ ಲೈಟ್ಸು, ರೈನ್ಬೋ ಕಲರ್ ಅಂದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಈ ಥರ ಕಲರ್ಫುಲ್ಲು ಲೈಟ್ಸ್ ಅಂದರೆ ಬೆಳಕು ನಿಮ್ಮ ದಾರಿ, ನೀವು ಹೋಗೋ ಕಡೆ ಎಲ್ಲ ಈ ಥರ ಆಬ್ಸ್ಟಿಕಲ್ಸ್ ಇತ್ತಲ್ವ, ಈ ಆಬ್ಸ್ಟಿಕಲ್ಸ್ನೆಲ್ಲ ತೆಗೆದು ಡಿವೈನ್ ನಿಮಗೆ ಲೈಟ್ ಕೊಡ್ತಾಯಿದ್ದಾರೆ, ಕಲರ್ಫುಲ್ ಜೀವನ ಕೊಡ್ತಾಯಿದ್ದಾರೆ. ನೋಡಿ ನಿಮ್ಮ ದಾರಿಲಿ ಮೆತ್ತನೆಯ ಹುಲ್ಲಿನ ಹಾಸಿಗೆ ಹಾಸ್ತಾ ಇದ್ದಾರೆ. ಎಲ್ಲ ಕ್ಲಿಯರ್ ಮಾಡಿ ಅಡೆತಡೆನ ನಿಮಗೆ ಒಂದು ಕಾಸ್ಮಿಕ್ ಪವರ್, ಎನರ್ಜಿ ಇದನ್ನೆಲ್ಲ ಕೊಟ್ಟು ನಿಮ್ಮನ್ನು ಸಮೃದ್ಧಿ ಮಾಡ್ತಾಯಿದ್ದಾರೆ. ನಿಮ್ಮ ಇಷ್ಟು ದಿನ ನೀವು ಈ ಬರಡು ಭೂಮಿಲಿ ಸಮೃದ್ಧಿನ ಹುಡ್ಕಕ್ಕೆ ಹೋಗ್ತಾಯಿದ್ರಿ, ಅದು ನಿಮಗೆ ತಾನಾಗೆ ಒಲ್ದು ಬರುತ್ತೆ. ಆದಷ್ಟು ಬೇಗ ಆ ಟ್ರಾನ್ಸ್ಫಾರ್ಮೇಷನ್ನ ನೀವು ಕಂಡೇ ಕಾಣ್ತೀರ. ಆ ಒಂದು ಒಳ್ಳೆ ಪೊಸಿಷನಲ್ಲಿ ನೀವು ಕೂತ್ಕೊಳ್ತೀರ. ಈ ಫ್ಲವರ್ ಆಗಿ ಹರಳಿ ಶೈನ್ ಆಗ್ತೀರ. ಒಂದು ಕಾಂತಿಯುತವಾದ ಬದುಕು, ಜೀವನ ಮತ್ತು ನಿಮ್ಮ ಫೇಸಲ್ಲಿ ಒಂದು ಕಾಂತಿಯುತವಾದ ಟ್ರಾನ್ಸ್ಫಾರ್ಮೇಷನ್. ನಿಮ್ಮ ಹೇರ್ಸ್ ನೋಡಿ ಇಲ್ಲಿ ಒಂದು ಹೇರ್ ಕಲರ್ ಚೇಂಜ್ ಆಗ್ಬೋದು. ನಿಮ್ಮ ಫೇಸಲ್ಲಿ ಒಂದು ಗ್ಲೋನೆಸ್, ಒಂದು ಈ ಸನ್ಫ್ಲವರ್ ಆಗಿ ಕಾಂತಿಯುತವಾಗಿ ನಿಮ್ಮ ಫೇಸಲ್ಲಿ ಒಂದು ಗ್ರೋತ್, ಶೈನು, ಒಂದು ಏನು ಹೇಳ್ತಾರೆ, ಒಂದು ಟ್ರಾನ್ಸ್ಫಾರ್ಮೇಷನ್, ಒಂದು ಮ್ಯಾಜಿಕ್ ಆಗ್ತಾಯಿದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮಗೆ ಯಾರಾದರೂ ಒಂದು ಡ್ರೆಸ್ನ ನಿಮಗೆ ತಂದು ಕೊಡ್ಬೋದು. ಇದು ನಿಮ್ಮ ಲೈಫಲ್ಲಿ ನೀವು ಬಯಸ್ತೇನೆ ನಿಮಗೆ ಸಿಗ್ತಾ ಇರೋ ಮ್ಯಾಜಿಕ್. ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಆ ಅಡೆತಡೆಗಳೆಲ್ಲ ತೆರೆದು ನಿಮ್ಮ ಲೈಫಲ್ಲಿ ಒಂದು ಕಲರ್ಫುಲ್ ರೈನ್ಬೋ, ಒಂದು ಮಳೆ ಬಂದು ಹೇಗೆ ಬಿಸಿಲು ಬಂದ ತಕ್ಷಣ ಒಂದು ರೈನ್ಬೋ ಬರುತ್ತೆ, ಆ ವಾತಾವರಣ ನಿಮಗೆ ಎಂಟ್ರಿ ಆಗ್ತಾಯಿದೆ. ಅದರಲ್ಲಿ ನೀವು ಒಂದು ಬಲ ಆಗ್ತಾಯಿದ್ದೀರಾ, ಒಂದು ಸಮೃದ್ಧಿತನನ ಅನುಭವಿಸ್ತಾ ಇದ್ದೀರಾ. ಆ ಜಗಲ್ ಮಾಡ್ತಾ ಇದ್ದಿದ್ದು, ಆ ಸ್ಟ್ರಗಲ್ ಮಾಡ್ತಾ ಇದ್ದಿದ್ದು ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗಿ ನಿಮ್ಮಲ್ಲಿ ಸಂತೋಷ, ಸಮೃದ್ಧಿ ಮನೆ ಮಾಡ್ತಾಯಿದೆ. ಡಿವೈನ್ ನಿಮಗೆ ಆ ಖುಷಿನ, ಆ ಸಂಭ್ರಮನ ಡಿವೈನ್ ನಿಮಗೆ ಕೊಡ್ತಾಯಿದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಸೆಕೆಂಡ್ ಪೈಲ್ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ, ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಯಾವ ಮ್ಯಾಜಿಕ್ ಆಗುತ್ತೆ ನೋಡೋಣ. 8 ಆಫ್ ಕಪ್ಸ್, 6 ಆಫ್ ವಾಂಡ್ಸ್,
ಸಿಕ್ಸ್ ಆಫ್ ಪೆಂಟಿಕಲ್ಸ್. ನಿಮ್ಮ ಜೀವನದಲ್ಲಿ ಒಂದು 6 ನಂಬರ್ ತುಂಬ ಬಲವಾಗಿದೆ. 4 ಆಫ್ ಸೋರ್ಡ್ಸ್, ನೈಟ್ ಆಫ್ ಪೆಂಟಿಕಲ್ಸ್, 4 ಆಫ್ wands, 3 of cups, ace of wands, ಫಸ್ಟ್ ಪೈಲು ಏಸ್ ಆಫ್ ಸೋರ್ಡ್ಸ್ ಬಂದಿತ್ತು, ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ಉದ್ಯೋಗದಲ್ಲಿ ಒಂದು ಬೆಳವಣಿಗೆನ, ಒಂದು ಏಳಿಗೆನ, ಸಮೃದ್ಧಿತನನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಆ ಸಂಭ್ರಮನ ನಿಮಗೆ ಕೊಡ್ತಾ ಇದ್ದಾರೆ. 3 ಆಫ್ ಪೆಂಟಿಕಲ್ಸ್, ಅದರಲ್ಲಿ ಒಂದು ಫಲ, ಸಂಭ್ರಮ, ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ಆ ಖುಷಿ ಕೊಡೋವಂಥ ಸಂಭ್ರಮ ನಿಮ್ಮಲ್ಲಿ ಒಂದು ಆಗ ಸಂಭ್ರಮ ನಿಮ್ಮಲ್ಲಿ ಮನೆ ಮಾಡ್ತಾ ಇದೆ. ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಡಿವೈನ್ ನಿಮಗೆ ತಂದು ಕೊಡ್ತಾ ಇದ್ದಾರೆ ನೋಡಿ. ಭೂಮಿ, ನಿಮಗೆ ಜಮೀನು ಸಿಗ್ತಾ ಇರ್ಬೋದು, ನಿಮಗೆ ಇಲ್ಲ ಯಾರಾದರೂ ನಿಮಗೆ ಜಮೀನು ಪತ್ರ ತೊಗೊಂಡು ಬಂದು ನಿಮಗೆ ಕೊಡ್ತಾ ಇರ್ಬೋದು, ಅಥವಾ ನಿಮಗೆ ಹಣಕಾಸಿನಲ್ಲಿ ಸಹಾಯನ, ಅದರಲ್ಲಿ ನಿಮಗೆ ಒಂದು ಪ್ರೊಟೆಕ್ಷನ್ನ ನಿಮಗೆ ನೀಡ್ತಾ ಇರ್ಬೋದು. ಏನು ನಿಮ್ಮ ಹಾದಿಲಿ ಕತ್ಲೆ ಇತ್ತು, ಆ ಕತ್ಲೆನ ಸರಿಸಿ ನಿಮಗೆ ಒಂದು ಸಮೃದ್ಧಿತನನ ಹೊತ್ತು ತರ್ತಾ ಇದ್ದಾರೆ. ಆ ಕಡೆ ನಿಮ್ಮ ಗಮನನ ಹರಿಸಿ ಅನ್ನೋದು ಡಿವೈನ್ ನಿಮಗೆ ಹೇಳ್ತಿರೋದು. ನಿಮ್ಮಲ್ಲಿ ಏನು ಗ್ರಹಣ, ಸ್ಯಾಡ್ನೆಸ್, ಏನು ನೆಗೆಟಿವಿಟಿ ಇತ್ತು ಅದು ಕಳೆದು ಹೋಗ್ತಾ ಇದೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ಮ ಗುರು ಹಿರಿಯರ ಆಸ್ತಿ ನಿಮಗೆ ದೊರೀತಾ ಇರ್ಬೋದು. ಅದರಲ್ಲಿ ನಿಮಗೆ ಒಂದು ಶೇರ್, ಹಣಕಾಸಿನ ನಿಮಗೆ ಏನು ಸಲ್ಲಬೇಕು ಆ ಭಾಗ ನಿಮಗೆ ಸಲ್ತಾ ಇದೆ ಅನ್ನೋದು ಡಿವೈನ್ ನಿಮಗೆ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಆ ಮ್ಯಾಜಿಕ್ ನಿಮ್ಮದಾಗ್ತಾ ಇದೆ. ನಿಮ್ಮಲ್ಲಿ ಏನು ಗ್ರಹಣ ಇತ್ತು, ಸ್ಯಾಡ್ನೆಸ್ ಇತ್ತು, ಅದೆಲ್ಲ ಹೋಗಿ ನಿಮ್ಮಲ್ಲಿ ಸಂತೋಷ ಬರ್ತಾ ಇದೆ. ಮ್ಯಾರೇಜ್, ಸೆಲೆಬ್ರೇಷನ್, ಪಾರ್ಟಿ, ಈ ಥರ ನೀವು ಖುಷಿನ ಅನುಭವಿಸ್ತೀರ. ನಿಮ್ಮ ಪ್ರಾರ್ಥನೆ ಡಿವೈನ್ಗೆ ಸಲ್ಲಿದೆ ನೋಡಿ. ಇಲ್ಲೂ ನಂಬರ್ 4, ಇಲ್ಲೂ ನಂಬರ್ 4. ನಿಮ್ಮ ಜೀವನದ ಅಸ್ತವ್ಯಸ್ತ ಎಲ್ಲ ಬ್ಯಾಲೆನ್ಸ್ ಆಗ್ತಾಯಿದೆ. ಏನು ನಿಮ್ಮ ಜೀವನದಲ್ಲಿ ಯಾವ ಅಸ್ತವ್ಯಸ್ತ ಇತ್ತು ಅದೆಲ್ಲ ಬ್ಯಾಲೆನ್ಸ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಒಬ್ಬರಿಗೆ ನೀಡೋವಂಥ ಪೊಸಿಷನ್ಗೆ ಬರ್ತಾಯಿದ್ದೀರಾ ಅನ್ನೋದು ಡಿವೈನ್ ಸಂದೇಶ. ಒಂದು ಆ ರೀತಿ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಆಗ್ತಿದೆ. ನಿಮ್ಮಲ್ಲಿ ನೋಡಿ ಅಷ್ಟು ಎನರ್ಜಿ ಫ್ಲೋ ಆಗ್ತಾಯಿದೆ. ಅಂದರೆ ನೀವು ಆ ಲೀಡರ್ಶಿಪ್ ನಿಮ್ಮದಾಗ್ತಾಯಿದೆ, ಸಮೃದ್ಧಿತನ ನಿಮ್ಮದಾಗ್ತಾಯಿದೆ. ನಿಮ್ಮಲ್ಲೇ ಆ ಫಲವತ್ತತೆ, ಆ ಸಮೃದ್ಧಿತನ, ಆ ಕಾನ್ಫಿಡೆಂಟ್ ಹೆಚ್ಚು. ಈ ಥರ ನಿಮ್ಮ ಸ್ಯಾಡ್ನೆಸ್ ಇತ್ತಲ್ವ, ನಿಮ್ಮ ಹಾದಿ ಕತ್ತಲೆ ಕಡೆ ಹೋಗ್ತಾಯಿದ್ರಿ, ಇನ್ನು ನೀವು ಬೆಳಕಿನೆಡೆಗೆ ಹೋಗ್ತಾಯಿದ್ದೀರಾ. ನಿಮ್ಮ ಒಂದು ಗುರಿ ನೋಡಿ, ಇವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ಆ ರೀತಿ ನಿಮ್ಮ ಜ್ಞಾನದಲ್ಲಿ ಒಂದು ಸಮೃದ್ಧಿತನ, ನಿಮ್ಮಲ್ಲಿ ಒಂದು ಫಲವತ್ತತೆ ಡಿವೈನ್ ನಿಮಗೆ ಕೊಡ್ತಾಯಿದ್ದಾರೆ. ನೀವು ಯಾವುದೇ ಕೆಲಸಕ್ಕೂ ನೀವು ಒಂದು ಮುಂದಾಳತ್ವ
ವಹಿಸಿ ಒಂದು ಸಹಾಯ ನೋಡಿ, ಬೇರೆಯವರಿಗೆ ಸಹಾಯ ಮಾಡ್ತೀರಾ, ಆ ಒಂದು ಪೊಸಿಷನ್ಗೆ ನೀವು ಬರ್ತಾಯಿದ್ದೀರಾ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ಅತೀಂದ್ರಿಯ ಶಕ್ತಿ ಪ್ರವೇಶ ಆಗ್ತಾಯಿದೆ. ಆ ಪ್ರವೇಶದಿಂದ ನೋಡಿ, ಇಲ್ಲಿ ನೀವು ಏನು ಅಂದ್ಕೊಳ್ತೀರಾ ಅದು ಆಗುತ್ತೆ. ನಿಮ್ಮಲ್ಲಿ ನೀವು ಏನು ಕೇಳ್ಕೊಳ್ತೀರಾ ಅದನ್ನು ನೀವು ನೋಡಿ, ಟೈಗರ್ ಐ ಬೀಳ್ತು. ಗೋಲ್ಡ್ ಕಲರ್, ಇಲ್ಲೂ ಗೋಲ್ಡ್ ಕಲರ್ ನೋಡಿ. ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿ ಫ್ಲೋ ಆಗ್ತಾ ಇದೆ. ಆ ಶಕ್ತಿನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ನೀವು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ತೀರಾ. ಡಿವೈನಿಂದ ನೀವು ಪ್ರೊಟೆಕ್ಟಿವ್ ಆಗಿದ್ದೀರಾ. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿದೆ. ಯಾರಿಗೆ ಈ ಮದುವೆ ಸೀಸನಲ್ಲಿ ಮದುವೆಗಳು, ಸಂಭ್ರಮಗಳು ತುಂಬ ಚೆನ್ನಾಗಿ ನಿಮ್ಮ ಮನೇಲಿ ಆಗ್ತಾಯಿದೆ. ನಿಮ್ಮ ಮನೆಯಲ್ಲಿ ಆ ಸಂಭ್ರಮ ನೆಲೆಯೂರುತ್ತೆ, ಆ ಸಂತೋಷ ನೆಲೆಯೂರುತ್ತೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಅತೀಂದ್ರಿಯ ಶಕ್ತಿ ವರದಾನವಾಗಿ ಬರ್ತಾಯಿದೆ. ಮತ್ತು ನಿಮ್ಮ ಏನು ನಿಮಗೆ ಸಂತೋಷ ಇರಲಿಲ್ಲ, ನಿಮ್ಮ ಹಾದಿಲಿ ಕತ್ತಲೆ ಇತ್ತು, ಆ ದಾರಿ ತೆರ್ಕೊಂಡು ನಿಮ್ಮನ್ನು ಸಮೃದ್ಧಿತನದಲ್ಲಿ ನಿಮಗೆ ಡಿವೈನ್ ಕಡೆಯಿಂದ ನಿಮಗೆ ಒಂದು ಆಸ್ತಿ ನಿಮಗೆ ಸಿಗ್ತಿರ್ಬೋದು. ನಿಮ್ಮ ಪೂರ್ವಜರ ಆಸ್ತಿ ನಿಮಗೆ ಅದರಲ್ಲಿ, ಇಲ್ಲಾಂದರೆ ಅದನ್ನು ಸೇಲ್ ಮಾಡಿ ಅದರಿಂದ ನಿಮಗೆ ಹಣ ತಂದು ಕೊಡ್ತಾ ಇರ್ಬೋದು. ಈ ಥರ ಯಾವುದಾದ್ರು ಒಂದು ರೀತಿಲಿ ನಿಮಗೆ ಒಂದು ಮ್ಯಾಜಿಕ್ ಆಗ್ತಾಯಿದೆ. ಅದರಿಂದ ನೀವು ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡೋ ಸ್ಥಾನದಲ್ಲಿ ನೀವು ಬರ್ತಿದ್ದೀರಾ. ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಬರ್ತಾಯಿದೆ. ನಿಮ್ಮಲ್ಲಿ ಏನು ದಾರಿ, ಕತ್ತಲ ದಾರಿ ಹುಡ್ಕೊಂಡು ಹೋಗ್ತಾಯಿದ್ರಿ, ಇನ್ನು ಮುಂದೆ ನೀವು ಬೆಳಕಿನ ಹಾದಿಲಿ ನೀವು ಒಂದು ನಾಯಕರಾಗಿ ಬೇರೆಯವರಿಗೆ ಒಂದು ದಾರಿ ತೋರಿಸೋವಂಥ ನೋಡಿ, ಒಂದು ದಾರಿ ತೋರಿಸೋವಂಥ ಒಂದು ಸಹಾಯ ಮಾಡೋವಂಥ ಪೊಸಿಷನ್ಗೆ ನೀವು ಬರ್ತಾಯಿದ್ದೀರಾ. ಮತ್ತು ನಿಮ್ಮ ಅತೀಂದ್ರಿಯ ಶಕ್ತಿ, ನಿಮ್ಮ ಜ್ಞಾನದಲ್ಲಿ ಒಂದು ಫಲವತ್ತತೆ ಬರ್ತಾಯಿದೆ. ಅದು ಸಿದ್ಧಿ ಆಗ್ತಾಯಿದೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಗ್ರೋತ್, ಒಂದು ಸ್ಟ್ರೆಂತನ್ನ, ಪವರ್ನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ಆ ಸಂತೋಷ ನಿಮ್ಮದಾಗ್ತಾಯಿದೆ ಅನ್ನೋದು ಡಿವೈನ್ ಕಡೆ ಮೆಸೇಜ್ ಆಗಿತ್ತು. ಯಾರು ಈ ಸೆಕೆಂಡ್ ಪೈಲ್ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆ ಏಂಜಲ್ಸ್ ನೋಡಿ, ಏಂಜಲ್ಸ್ ಆರ್ ಹಿಯರ್. ಏಂಜಲ್ಸ್ ನಿಮ್ಮ ಜೊತೆ ಇರುತ್ತೆ. ಯು ಆರ್ ಸೇಫ್. ದೇವರು ನೀವು ಕನೆಕ್ಟ್ ಆಗ್ತೀರಾ ಅನ್ನೋದು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನೀವಿಲ್ಲಿ ಪ್ರಾರ್ಥಿಸ್ತಾ ಇದ್ದೀರಾ. ನೀವು ಡಿವೈನ್ ಕನೆಕ್ಟ್ ಆಗೋ ಒಂದು ಅತೀಂದ್ರಿಯ ಮಹಾಶಕ್ತಿ ನಿಮ್ಮದಾಗ್ತಿದೆ. ಆ ಮ್ಯಾಜಿಕ್ ನಿಮ್ಮಲ್ಲಿ ಆಗ್ತಾಯಿದೆ ಅನ್ನೋದು ಡಿವೈನ್ ಕಡೆಯಿಂದ ಮೆಸೇಜ್. ನಿಮ್ಮ ಹಣಕಾಸಿನಲ್ಲಿ ಬ್ಯಾಲೆನ್ಸ್ ಆಗ್ತಾಯಿದೆ. ಅದು ಒಂದು ನಿಮಗೆ ಗೊತ್ತಿಲ್ಲದೇ ಆ ಖುಷಿ ಸಂಭ್ರಮನ ಒತ್ತು ತರ್ತಾ ಇದ್ದಾರೆ ಡಿವೈನ್ ನಿಮಗೆ. ಯಾರಿಗೆ ಮನೆ ಇರಲಿಲ್ಲ ಅವ್ರಿಗೆ ಮನೆಯೂ ಸಿಗ್ಬೋದು. ಅವರು ಗೃಹ ಪ್ರವೇಶ ಮಾಡ್ಬೋದು ಅನ್ನೋದು ಡಿವೈನ್ ತಿಳಿಸ್ತಾ ಇರೋದು ಮೆಸೇಜ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್
ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ನೋಡಿ ಬೇರೆಯವ್ರಿಗೂ ಒಂದು ಒಳ್ಳೆ ಮಾರ್ಗದರ್ಶನ ಆಗ್ಬೋದು. ಅವ್ರಿಗೂ ಹೇಳಿ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.